ಹೊರಗಡೆ ಎಲ್ಲ ನಾವು ಲಾಸ್ಟ್ ಟೈಮ್ ಬಂದಾಗ ಓಡಾಡಿದ್ವಿ. ಆ ಕಡೆ ಇನ್ನು ಮುಂದೆ ಹೋದರೆ ಇನ್ನು ಪಕ್ಷಿಗಳೆಲ್ಲ ಇದೆ, ಇಷ್ಟ ಪಕ್ಷಿ ಎಲ್ಲ ಇದೆ. ಕೈ ಮೇಲೆ ಹೊಸಂಗೆ ಇರ್ಕೋಬೋದು, ಅನಕೊಂಡ ಅವುಗಳೆಲ್ಲ ಇದೆ ಅಂತ. ಕ್ಯಾರೆಟು ಅದೇನು ಬಿಟ್ಬಿಟ್ಟು ಆರೋಗಲ್ವಾ? ಇದು ನೆಕ್ಸ್ಟ್ ಇಲ್ಲಿ ಮಕ್ಕಳದು ಈ ಜಿಪ್ ಲೈನು ಮತ್ತು ಆ್ಯಕ್ಟಿವಿಟೀಸ್ ಸುಮಾರು ಇದೆ. ಒಂದು 10 ಥರ ಆ್ಯಕ್ಟಿವಿಟೀಸ್ ಇದೆ. ಅದಕ್ಕೆಲ್ಲ ಎಕ್ಸ್ಟ್ರಾ ರೇಟ್ನ ಫಿಕ್ಸ್ ಮಾಡಿದ್ದಾರೆ ನೋಡಿ. ಹೊರಗಡೆ ಎಲ್ಲ ನಾವು ಲಾಸ್ಟ್ ಟೈಮ್ ಬಂದಾಗ ಓಡಾಡಿದ್ವಿ. ನಮಸ್ಕಾರ ಸರ್, ಸ್ವಲ್ಪ ನಿಮ್ಮ ಪ್ಲಾನೆಟ್ ಅರ್ತ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಮ್ಮ ಪ್ಲಾನೆಟ್ ಅರ್ತ್ ಬಂದು ಒನ್ ಆಫ್ ದ ನ್ಯೂ ಕೈಂಡ್ ಆಫ್ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿದಂಥ ಒಂದು ಜಾಗ ಇದು. ಸುಮಾರೊಂದು ಕೋವಿಡ್ಗಿಂತ ಮುಂಚೆ ಸ್ಟಾರ್ಟ್ ಮಾಡಿದ್ವಿ. ಒಂದು 4-5 ಜನ ಸೇರ್ಕೊಂಡು ಮಾಡಿದ್ವಿ ಸ್ಟಾರ್ಟ್. ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋಂಗೆ ಫ್ರಮ್ ದ ಸ್ಕ್ರ್ಯಾಚ್ ಸ್ಟಾರ್ಟ್ ಮಾಡಿದ್ವಿ ನಾವು. ಇದರಲ್ಲಿ 3 ಎಂಟಿಟಿಯಿಂದ ಸ್ಟಾರ್ಟ್ ಮಾಡಿದ್ವಿ. ಒಂದು ಮಕ್ಕಳಿಗೊಂದು ಎಜುಕೇಷನ್ನು, ಮತ್ತು ಎರಡನೇದು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಪೆಟ್ಸು ಮತ್ತು ಒಂದು ನೇಚರ್ ಬಗ್ಗೆ ಒಂದು. ಮೂರನೇದು ರಿಕ್ರಿಯೇಷನ್ ಸಿಗಲಿ ಅಂತ. ಈ 3 ಕಾನ್ಸೆಪ್ಟಿಂದ ಮಾಡಿರೋದಕ್ಕೆ ನಿಮಗೆ ಈ 3 ಅಮ್ಯುನಿಟೀಸ್ ನಮಗೆ ಕಾಣಿಸ್ಬೋದು. ಸರ್ ಇನ್ನೊಂದು ಕ್ವಶನ್ನು, ಇದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಂತಕ್ಕೆ ಮಾಡಿದ್ರಿ ಅಂತ ಗೊತ್ತಾಗಿಲ್ಲ. ಇದು ಮಂಡ್ಯ. ಇದು ಮಂಡ್ಯ ಸೇರುತ್ತಾ? ಮಂಡ್ಯ ಸೇರುತ್ತೆ. ಹೌದಾ? ಓಕೆ. ಇಲ್ಲಿ ಹೆಬ್ಬಾಳು ಇಂಡಸ್ಟ್ರಿಯಲ್ ಏರಿಯಾ ಮೈಸೂರು ಅಂದ್ಕೊಂಡಿದ್ದೆ. ಓಕೆ. ಸೊ ನಮ್ದು ಸಪ್ರೇಟ್ ಈ ಕಡೆ ಅದಕ್ಕೆ ಸರ್. ಮತ್ತು ಇದು ದಿನ ಇರುತ್ತಾ ಇಲ್ಲ ಯಾವ ಥರ ಒಂದು ದಿವಸ ಹಾಲಿಡೇ ಏನೋ ಇರುತ್ತಾ? ಇಲ್ಲ, ಎವ್ರಿ ಡೇ ಇರುತ್ತೆ. ಮಾರ್ನಿಂಗ್ 9 o'clock ಈವ್ನಿಂಗ್ 6 o'clock? ಮಾರ್ನಿಂಗ್ 10ಗೆ ಓಪನ್ ಮಾಡ್ತೀವಿ. ಮಾರ್ನಿಂಗ್ 10 ಓಪನ್ ಮಾಡಿ ನಿಮಗೆ ಸಂಜೆ 6:30 ತನಕ ಇರುತ್ತೆ ಸರ್. ಮತ್ತು ಇಲ್ಲಿ ಯಾವ ಪಕ್ಷಿಗಳಲ್ಲಿ ಸುಮಾರು ಇದೆ, ಅದೇನೋ ನೀವು 1-2 ಬೇಕು ಅಂದರೆ ಸೇಲ್ ಮಾಡ್ತಾರೆ ಹೆಂಗೆ ಅಂತ? ಸೇಲ್ ಇಲ್ಲ. ಮುಂಚೆ ಸೇಲ್ ಮಾಡೋ ಒಂದು ಉದ್ದೇಶ ಇತ್ತು. ಆವಾಗ ಬ್ರೀಡಿಂಗ್ ಅನ್ನೋ ಕಾನ್ಸೆಪ್ಟಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇದೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಗೆ ಅದು ಟೈಮ್ ಇದೆ ಮತ್ತು ಆ ಸೇಲ್ ಮಾಡೋ ಅಂತ ಒಂದು ಜಸ್ಟ್ ನಮ್ಮ ಸಾಕಷ್ಟು ಜನಗಳನ್ನ ನೋಡೋಕ್ಕೋಸ್ಕರ ಮಾಡ್ತೀವಿ. ಇನ್ ಕೇಸ್ ಏನೋ ಬ್ರೀಡ್ ಆದರೆ ಮಾತ್ರ ನಮಗೆ ಅವಾಗ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ ಅಥವಾ ಬೇರೆ ಏನಾದರೂ ಮಾಡ್ತೀವಿ. ಈಗೆಲ್ಲ ಟ್ರೀಟ್ಮೆಂಟ್ ಎಲ್ಲ ಗೌರ್ಮೆಂಟಿಂದ ಏನಾರು ಪ್ರಮೋಟ್ ಮಾಡ್ತಾರೆ? ಗೌರ್ಮೆಂಟ್ ಅಲ್ಲ, ಕಂಪ್ಲೀಟ್ಲಿ ಪ್ರೈವೇಟ್ ಎಲ್ಲ ಟ್ರೀಟ್ಮೆಂಟ್ ಕೂಡ ಎಲ್ಲ ಪ್ರೈವೇಟಿಂದ. ಹೌದು. ಮತ್ತು ಇಲ್ಲಿ ಎಲ್ಲ ಹಾವುಗಳೆಲ್ಲ ಇದೆ, ಅದು ನಮ್ಮ ಸೇಫ್ಟಿಯಲ್ಲಿ ಯಾವ ಥರ ಏನಾದ್ರು ನಿಮ್ಗೆ ಅದರಿಂದ ತೊಂದರೆ ಆಗ್ತಾ ಇದೆ? ಏನಾದರೂ ತೊಂದರೆ ಆಗುವಂಥ ಹಾವು ಟ್ರೈನಿಂಗ್ ಏನೋ ತೊಗೊಂಡು ಮಾಡಬೇಕು? ಹಾವುಗಳು ಫಸ್ಟ್ ಇಡೋಕ್ಕಿಂತ ಮುಂಚೆ ಹಾವುಗಳ ಬಗ್ಗೆ ಸ್ವಲ್ಪ ಬೇಸಿಕಾಗಿ ಗೊತ್ತಿರಬೇಕು ನಿಮಗೆ. ಆಮೇಲೆ ಹಾವು ಅಂದರೆ ಸುಮ್ಮನೆ ಈಗ ನೋಡಿ, ಹಾವು ಅಂದರೆ ಎಲ್ರಿಗೂ ಮೈಂಡ್ ಬರೋದೇ ವಿಷಯ ಇರುತ್ತೆ, ಕಚ್ಚುತ್ತೆ ಅನ್ನೋದು. ಆಬ್ವಿಯಸ್ಲಿ ಹಾವುಗಳೆಲ್ಲ ಕಚ್ತವೆ. ವಿಷಯ ಇರೋದ್ರೆ ಕೊಟ್ಟಾಗ ಯಾವುದಿದೆ ಅಂತ ನೋಡ್ಕೋಬೇಕು ನಿಮಗೆ ಫಸ್ಟ್ ಆಫ್ ಆಲ್. ಆ್ಯಂಡ್ ಮೇಯ್ನ್ ಪಾಯಿಂಟು, ಈಗ ಸಾಕೋರು ನಮ್ಮಂಥವ್ರು ಸಾಕ್ತೀವಿ ಅಂದರೆ ಇಂಡಿಜಿನಸ್ ಸ್ಪೀಸೀಸ್ ಯಾವತ್ತು ನಾವು ಮುಟ್ಟಕ್ಕೆ ಹೋಗ್ಬೇಕು. ಇಂಡಿಜಿನಸ್ ನಮ್ಮ ಭಾರತದ ತಳಿಗಳು ಅಥವಾ ಯಾವುದನ್ನು ನಾವು ನಮ್ಮ ಜಾಗದಲ್ಲಿ ಸಿಗುತ್ತೆ ಯಾವುದನ್ನು ಸಾಕೊಂಡಿಲ್ಲ. ಹೊರದೇಶದಿಂದ ಬರುವಂಥದ್ದು ಅಂಥವಕ್ಕೆ ಸಾಕುವಂಥ ಪರ್ಮಿಷನ್ ನಾವು ಅಪ್ಲೈ ಮಾಡ್ಕೊಂಡು ತಗೋಬೇಕು. ಆಮೇಲೆ ಇದನ್ನೆಲ್ಲ ಸಾಕೋದು. ಸಾಕಿದ ಮುಂಚೆ ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ, ಹೆಂಗೆ ಏನು ಯಾವ ಥರ ಪ್ರತಿಯೊಂದು ಸೀಸನ್ಗೆ ಚೇಂಜ್ ಆಗ್ತವೆ, ಅದನ್ನ ನೋಡ್ಕೊಂಡು ಸಾಕೋದು ಆ ಥರ. ಕನ್ಕ್ಲೂಡ್ ಕೊಡಿ, ಇನ್ನೇನಿದೆ ಕ್ವಶನ್ಸ್? ಅದಕ್ಕೋಸ್ಕರನೇ ಇದು ಫ್ಯಾಮಿಲಿ ಬಂದಾಗ ನಮಗೂ ಖುಷಿ ಆಯಿತು. ಲಾಸ್ಟ್ ಟೈಮ್ ಬಂದಿದ್ವಿ, ಈ ಸಲ ಇದನ್ನು ಪ್ರಮೋಟ್ ಮಾಡೋಣ ಅಂತ ನಮ್ಗೆ ಅದಕ್ಕೋಸ್ಕರ ಬಂದ್ವಿ. ಇಲ್ಲೇ ನಾವು ಪಾರ್ಲೆ ಆಗ್ರೋ ಎಂಪ್ಲಾಯ್ಸ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ವ ಸ್ನೇಹಿತರೆ, ಪ್ಲಾನೆಟ್ ಅರ್ತ್ನಲ್ಲಿ ಏನೇನೆಲ್ಲ ನಾವು ನೋಡಿದ್ವಿ. ಫಿಶ್ ಅಕ್ವೇರಿಯಮ್ಮು, ಪೆಟ್ ಪಾರ್ಕು, ಸ್ನೇಕ್ಸು ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಶಿಸ್ತಾಗಿದೆ. ಮತ್ತು ಅನಿರೀಕ್ಷಿತವಾಗಿ ನಮಗೆ ಪ್ರದೀಪ್ ಸರ್ ಸಿಕ್ಕರು. ನಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡಿದ್ರು. ನಮ್ಮ ಸ್ಟಾರ್ಟಪ್ 29 ಚಾನಲ್ನಲ್ಲಿ ಉದ್ದೇಶನೇ ಯಾರ್ಯಾರು ಏನೇನು ಕ್ರಿಯೇಟಿವಿಟಿ ಮಾಡಿದರೆ, ಏನೇ ಸ್ಟಾರ್ಟಪ್ ಮಾಡಿದರೆ ಅದನ್ನು ಈ ಜನಕ್ಕೆ ಕನ್ನಡದವ್ರಿಗೆ ತೋರಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಎಷ್ಟೋ ಜನ ತುಂಬ ಎಲೆಮರ ಕಾಯ್ತಾರೆ ಇರ್ತಾರೆ, ಅದೆಲ್ಲರಿಗೂ ಗೊತ್ತಾಗಬೇಕಷ್ಟೇ, ಎಲ್ರಿಗೂ ಸ್ಫೂರ್ತಿ ಆಗಬೇಕು ಅನ್ನೋದೇ ಈ ಸ್ಟಾರ್ಟಪ್ 29 ಚಾನಲ್ನ ಉದ್ದೇಶ. ಧನ್ಯವಾದಗಳು ಸ್ನೇಹಿತರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.